ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತು. ಗಾನ್ವಿ ಮತ್ತು ಸೂರಜ್ರ ಆತ್ಮಹತ್ಯೆ ಘಟನೆ. ನಮ್ಮ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ರೇಂಜಿಗೆ ಒಂದು ಚಿತ್ರಹಿಂಸೆ ಕೊಟ್ಟಿದ್ದಾನೆ, ಅವನು ಬಿಡಬಾರ್ದು ಅಂತ ಹೇಳಿ ಹಠ ಸಾಧಿಸಿದರು, ಜಿತ್ ಸಾಧಿಸಿದರು. ಆ ಸೂರಜ್ನ ಮೇಲೆ ಆರೋಪ ಮಾಡಿದರು ಅಂತಂದರೆ ಅವನು ಗಂಡಸೇ ಅಲ್ಲ, ಅವನಿಗೆ ಗಂಡಸ್ತಾನೇ ಇಲ್ಲ, ಅವನು ಆಕೆಯ ಜೊತೆ ಮಲಗಲೇ ಇಲ್ಲ, ಮಲಗೋದಕ್ಕೆ ಅವನು ಹಿಂಜರದ. ಸೂರಜ್ನಿಗೆ ತಡೆಯೋಕ್ಕಾಗಲಿಲ್ಲ. ಮಹಾರಾಷ್ಟ್ರಕ್ಕೆ ಹೋಗಿ ಅದು ಯಾವುದೋ ಒಂದು ಊರಿನಲ್ಲಿ ಕುಳಿತುಕೊಂಡು ಆತನೂ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡ. ಗಾನ್ವಿನೂ ಬದುಕಿಲ್ಲ, ಸೂರಜ್ಜು ಬದುಕಿಲ್ಲ. ಆದರೆ ಈ ಗಾನ್ವಿ ಆತ್ಮಹತ್ಯೆ ಕೇಸಿಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಆಕೆಗೆ ಒಂದು ಲವ್ ಸ್ಟೋರಿ ಇತ್ತಂತೆ. ಆಕೆ ಬೇರೆ ಒಬ್ಬ ಹುಡುಗನನ್ನು ಪ್ರೀತಿಸ್ತಾ ಇದ್ಲಂತೆ. ನನ್ನ ಹೆಂಡತಿಗೆ ಬೇರೆಯವನ ಜೊತೆ ಲವ್ ಇದೆ, ಈಗಲೂ ಮದುವೆ ಆದಮೇಲೂ ಕೂಡ ಅವನನ್ನೇ ಅವಳು ಇಷ್ಟಪಡ್ತಾ ಇದ್ದಾಳೆ, ಅವನ ಮೇಲೆ ಅವನಿಗೆ ಮನಸ್ಸಿದೆ ಅಂತಂದರೆ ಯಾವ ಗಂಡಸಿಗೆ ಮನಸ್ಸು ಬರುತ್ತೆ? ಇಷ್ಟೆಲ್ಲ ಗೊತ್ತಾದ ಮೇಲೆ ಅದು ಯಾವ ಗಂಡಸು ಸಂಸಾರವನ್ನು ಮುನ್ನಡೆಸ್ಕೊಂಡು ಹೋಗ್ತಾನೆ? ಮನಸ್ಸಿಲ್ಲದವಳ ಜೊತೆ ಸಂಸಾರ ಮಾಡೋಕ್ಕಾಗತ್ತಾ? ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತು. ಗಾನ್ವಿ ಮತ್ತು ಸೂರಜ್ರ ಆತ್ಮಹತ್ಯೆ ಘಟನೆ. ಸೂರಜ್ ಅನ್ನುವಂತಹ ವ್ಯಕ್ತಿಯನ್ನು ಗಾನ್ವಿ ಅನ್ನುವಂತಹ ಹುಡುಗಿ ಮದುವೆಯಾಗಿ ಕೇವಲ 58-60 ದಿನಗಳು ಕಳೆದಿತ್ತಷ್ಟೇ. ಆಗ ಗಂಡ ಕಿರುಕುಳ ಕೊಡ್ತಾ ಇದ್ದಾನೆ, ವರದಕ್ಷಿಣೆಗೆ ತೊಂದರೆ ಮಾಡ್ತಾ ಇದ್ದಾನೆ. ವರದಕ್ಷಿಣೆ ಕೊಡುವಂಥ ಅಥವಾ ನನ್ನ ಆಸ್ತಿ ಅಂತಸ್ತು ಐಶ್ವರ್ಯಗಳನ್ನು ಅಥವಾ ನನ್ನ ಹೆಸರಿನಲ್ಲಿ ಎಷ್ಟು ಸೈಟ್ ಪೇಪರ್ಸ್ಗಳಿದೆ ಅನ್ನುವಂಥದ್ದನ್ನೆಲ್ಲ ಕೇಳಿ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಅನ್ನುವಂತಹ ಕಾರಣವನ್ನು ಕೊಟ್ಟು ಗಾನ್ವಿ ಅನ್ನುವಂತಹ ಒಬ್ಬ ಯುವತಿ, 26 ವರ್ಷದ ಯುವತಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ಲು ಅನ್ನುವಂತಹ ವಿಚಾರ ಕೇಳಿಬಂತು. ಅದಾದ ನಂತರ ವೆರಿ ನೆಕ್ಸ್ಟ್ ಡೆವಲಪ್ಮೆಂಟ್ ಏನು ಅಂತಂದರೆ, ಎಲ್ಲರೂ ಕೂಡ ಈ ಗಾನ್ವಿಯ ಕುಟುಂಬಸ್ಥರು ಎಲ್ಲರೂ ಕೂಡ ಆ ಸೂರಜ್ ಅನ್ನುವಂತಹ ಹುಡುಗ ಏನಿದ್ದಾನೆ, ಗಂಡ ಏನಿದ್ದಾನೆ, ಆತನ ಫ್ಯಾಮಿಲಿಯನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಿದರು. ಅವರನ್ನು ಹೇಗಾದರೂ ಮಾಡಿ ಪೊಲೀಸರಿಗೆ ಹಿಡಿದು ಕೊಡಬೇಕು, ಅವರಿಗೆ ತಕ್ಕ ಶಾಸ್ತಿ ಮಾಡಬೇಕು. ನಮ್ಮ ಹುಡುಗಿ ತೀರ್ಕೊಂಡಿದ್ದಾಳೆ, ನಮ್ಮ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ರೇಂಜಿಗೆ ಒಂದು ಚಿತ್ರಹಿಂಸೆ ಕೊಟ್ಟಿದ್ದಾನೆ, ಅವನು ಬಿಡಬಾರ್ದು ಅಂತ ಹೇಳಿ ಹಠ ಸಾಧಿಸಿದರು, ಜಿತ್ ಸಾಧಿಸಿದರು. ಇಷ್ಟೆಲ್ಲ ಆದಮೇಲೆ ಗೊತ್ತಾಗಿದ್ದೇನು ಅಂತಂದರೆ, ಹನಿಮೂನಿಗೆ ಹೋಗಿದ್ರು ಇವರು, ಶ್ರೀಲಂಕಾಕ್ಕೆ ಹನಿಮೂನಿಗೆ ಹೋಗಿದ್ದರು. ಹನಿಮೂನು ಕೂಡ ಅರ್ಧಕ್ಕೆ ಆಗಿದೆ, ಅರ್ಧಕ್ಕೆ ಹನಿಮೂನನ್ನು ಬಿಟ್ಟು ವಾಪಸ್ ಬಂದುಬಿಟ್ಟಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ವ್ಯಕ್ತವಾಯಿತು. ಅದಾದ ಮೇಲೆ ಗಾನ್ವಿ ಮನೆಯವರು ಅದು ಏನೆಲ್ಲ ಆ ಸೂರಜ್ನ ಮೇಲೆ ಆರೋಪ ಮಾಡಿದರು ಅಂತಂದರೆ ಅವನು ಗಂಡಸೇ ಅಲ್ಲ, ಅವನಿಗೆ ಗಂಡಸ್ತಾನೇ ಇಲ್ಲ, ಅವನು ಆಕೆಯ ಜೊತೆ ಮಲಗಲೇ ಇಲ್ಲ, ಮಲಗೋದಕ್ಕೆ ಅವನು ಹಿಂಜರದ, ಅವನು ಗಂಡಸೇ ಅಲ್ವಂತೆ ಸಾರ್, ಹಾಗೆ ಹೀಗೆ ಅನ್ನುವಂತಹ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡಿದರು. ಅವನಿಗೆ ಏನು ತೇಜೋವಧೆ ಮಾಡಬೇಕು ಅದನ್ನು ಮಾಡಿದರು. ಇದನ್ನೆಲ್ಲ ನೋಡ್ತಾ ಕುಳಿತಿದ್ದಂತಹ ಸೂರಜ್ನಿಗೆ ತಡೆಯೋಕ್ಕಾಗಲಿಲ್ಲ. ಮಹಾರಾಷ್ಟ್ರಕ್ಕೆ ಹೋಗಿ ಅದು ಯಾವುದೋ ಒಂದು ಊರಿನಲ್ಲಿ ಕುಳಿತುಕೊಂಡು ಆತನೂ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡ. ಆತನ ತಾಯಿ ಜಯಂತಿ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಳು. ಬಟ್ ಅದೃಷ್ಟವಶಾತ್ ಆಕೆನೋ ಬದುಕಿ ಉಳಿದಿದ್ದಾಳೆ. ಬಟ್ ಈಗ ಗಾನ್ವಿನೂ ಬದುಕಿಲ್ಲ, ಸೂರಜ್ಜು ಬದುಕಿಲ್ಲ. ಆದರೆ ಈ ಗಾನ್ವಿ ಆತ್ಮಹತ್ಯೆ ಕೇಸಿಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಅದೇನು ಟ್ವಿಸ್ಟು ಅಂತಂದರೆ, ಈ ಗಾನ್ವಿ ಗಂಡನ ಮನೆಯನ್ನು ಬಿಟ್ಟು ಬರೋದಕ್ಕೆ ಕಾರಣ ಏನು, ಮೇಲ್ನೋಟಕ್ಕೆ ಕಾರಣ ಏನು ಅಂತಂದರೆ, ಅವನು ಸೂರಜ್ ಅನ್ನುವಂತಹ ಗಂಡ ಚಿತ್ರಹಿಂಸೆ ಕೊಡ್ತಾ ಇದ್ದ, ಹೊಡಿತಾ ಇದ್ದ, ಬಡಿತಾ ಇದ್ದ, ದುಡ್ಡು ಕೇಳ್ತಾ ಇದ್ದ ಆಗಾಗ ಅನ್ನುವಂಥದ್ದು ಕಾರಣ. ಆದರೆ ನಿಜವಾದ ಕಾರಣ ಏನು, ನಿಜವಾದ ಟ್ವಿಸ್ಟ್ ಏನು ಅಂತಂದರೆ, ಆಕೆಗೆ ಒಂದು ಲವ್ ಸ್ಟೋರಿ ಇತ್ತಂತೆ. ಆಕೆ ಬೇರೆ ಒಬ್ಬ ಹುಡುಗನನ್ನು ಪ್ರೀತಿಸ್ತಾ ಇದ್ಲಂತೆ. ಇವರಿಗೆ ಮದುವೆಯಾದಂಥ ಹೊಸದರಲ್ಲಿ ಏನು ಹನಿಮೂನಿಗೆ ಕಳಿಸಿದ್ರು ಶ್ರೀಲಂಕಾಕ್ಕೆ ಹೋದಂಥ ಸಂದರ್ಭದಲ್ಲಿ ಗಂಡನ ಮುಂದೆನೇ ತನ್ನ ಲವ್ ಸ್ಟೋರಿನ ಹೇಳ್ಕೊಂಡಿದ್ದಾಳಂತೆ. ನಾನು ಹೀಗೆ ಒಬ್ಬ ಹುಡುಗನೂ ಪ್ರೀತಿಸ್ತಾ ಇದ್ದೀನಿ, ಅವನಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ, ಆದರೆ ಮನೆಯವರು ಬಹಳ ಬಲವಂತದಿಂದ ನನ್ನನ್ನು ಈ ಮದುವೆಗೆ ಒಪ್ಪಿಸಿ ಮದುವೆ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಈ ಗಾನ್ವಿ ಅನ್ನುವಂತಹ ಹುಡುಗಿ ಆ ಸೂರಜ್ ಅನ್ನುವ ಹುಡುಗನ ಮುಂದೆ ಹೇಳ್ಕೊಂಡಿದ್ದಾಳೆ, ಗಂಡನ ಮುಂದೆ ಹೇಳ್ಕೊಂಡಿದ್ದಾಳೆ. ಇದು ಗೊತ್ತಾದ ಮೇಲೆ ಯಾವ ಗಂಡ ಹನಿಮೂನ್ ಮಾಡ್ಕೊಳ್ತಾನೆ? ನನ್ನ ಹೆಂಡತಿಗೆ ಬೇರೆಯವನ ಜೊತೆ ಲವ್ ಇದೆ, ಈಗಲೂ ಮದುವೆ ಆದಮೇಲೂ ಕೂಡ ಅವನನ್ನೇ ಅವಳು ಇಷ್ಟಪಡ್ತಾ ಇದ್ದಾಳೆ, ಅವನ ಮೇಲೆ ಅವನಿಗೆ ಮನಸ್ಸಿದೆ ಅಂತಂದರೆ ಯಾವ ಗಂಡಸಿಗೆ ಮನಸ್ಸು ಬರುತ್ತೆ ಅವಳ ಜೊತೆ ಸಂಸಾರ ಮಾಡೋದಕ್ಕೆ, ಮುಂದುವರಿಯೋದಕ್ಕೆ, ಹನಿಮೂನ್ ಮಾಡ್ಕೊಳ್ಳೋದಕ್ಕೆ? ಹನಿಮೂನಿಂದ ಅರ್ಧಕ್ಕೆ ಬಂದರು ಅಂತ ಬಾಯಿ ಪಡ್ಕೊಳ್ತಾ ಇದ್ದಾರೆ ಇವರೆಲ್ಲ. ಮೊನ್ನೆ ನಾವು ಹಂಗೆ ಅನ್ಕೊಂಬಿಟ್ಟಿದ್ವಿ. ನಾವು ಕೂಡ ಏನಪ್ಪ ಇವನು ಎಂಥ ನೀಚ ಇರಬೇಕು, ಚಿನ್ನದಂಥ ಹುಡುಗಿ ಅರಮನೆ ಮೈದಾನದಲ್ಲಿ ಹತ್ರ 40-45 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಷ್ಟು ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ. ಅಂತಹ ಹುಡುಗಿಯನ್ನು ಚೆನ್ನಾಗಿ ನೋಡ್ಕೊಂಡು ಹೋಗೋದು ಬಿಟ್ಟು, ಒಳ್ಳೆ ಅಳಿಯ ಆಗೋದು ಬಿಟ್ಟು, ಇವನೇನು ದುಡ್ಡಿಗೆ ಆಸೆ ಪಟ್ಟು ಆ ಹುಡುಗಿಯನ್ನು ಚಿತ್ರಹಿಂಸೆ ಕೊಟ್ಟು ಸಾಯುವಂಗೆ ಮಾಡಿಬಿಟ್ನಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಈಗ ಸಿಕ್ಕಿರೋ ಟ್ವಿಸ್ಟ್ ನೋಡಿ ಹೆಂಗಿದೆ. ಇವಳು ಹೋಗಿ ನೇರವಾಗಿ ಗಂಡನ ಮುಂದೆ ತುತ್ತೂರಿಗೆ ಓದ್ಬಿಟ್ಟಿದ್ದಾಳೆ ಆ ಸೂರಜನ ಮುಂದೆ. ನನಗೆ ಬೇರೆ ಹುಡುಗನ ಜೊತೆ ಲವ್ ಇದೆ, ನನಗೆ ಅವನ ಮೇಲೆ ಮನಸ್ಸಿದೆ ಅಂತ. ಮತ್ತು ಇಷ್ಟೆಲ್ಲ ಗೊತ್ತಾದ ಮೇಲೆ ಅದು ಯಾವ ಗಂಡಸು ಸುಮ್ಮನಿರ್ತಾನೆ? ಇಷ್ಟೆಲ್ಲ ಗೊತ್ತಾದ ಮೇಲೆ ಅದು ಯಾವ ಗಂಡಸು ಸಂಸಾರವನ್ನು ಮುನ್ನಡೆಸ್ಕೊಂಡು ಹೋಗ್ತಾನೆ? ಮನಸ್ಸಿಲ್ಲದವಳ ಜೊತೆ ಸಂಸಾರ ಮಾಡೋಕ್ಕಾಗತ್ತಾ ಗಂಡನಿಗೆ?
ಇದು ಪರಸ್ಪರ ಅನ್ವಯ ವ್ಯತಿರೇಕ ತಿಳ್ಕೊಳ್ಳಿ. ಮನಸ್ಸಿಲ್ಲದ ಗಂಡಸಿನ ಜೊತೆ ಹೆಂಡತಿ ಸಂಸಾರ ಮಾಡೋಕ್ಕಾಗಲ್ಲ, ಮನಸ್ಸಿಲ್ಲದ ಹೆಂಡತಿ ಜೊತೆ ಗಂಡನೂ ಸಂಸಾರ ಮಾಡೋಕ್ಕಾಗಲ್ಲ. ಪರಸ್ಪರ ಇಬ್ಬರಿಗೆ ಮನಸ್ಸಿದ್ದಾಗ ಮಾತ್ರ ಸಂಸಾರ ನಡೆಯುತ್ತೆ. ಇಬ್ಬರಲ್ಲಿ ಒಬ್ಬರಿಗೆ ಮನಸ್ಸಿಲ್ಲ ಅಂತಂದ್ರೂ ಸಕ್ಸಸ್ಫುಲ್ ಸಂಸಾರ ಆಗಲ್ಲ. ಹಂಗೆ ಅವಳು ಹೇಳಿದ ನಂತರ ಇವನೇನು ಮಾಡ್ದ, ಶ್ರೀಲಂಕಾದಲ್ಲಿ ಹನಿಮೂನು ಬೇಡ ಏನು ಬೇಡ ನಡಿ ಅಂತ ಹೇಳಿ ವಾಪಸ್ ಬೆಂಗಳೂರಿಗೆ ಕರ್ಕೊಂಡು ಬಂದ. ಬೆಂಗಳೂರಿಗೆ ಕರ್ಕೊಂಡು ಬಂದವನೇ ನೇರವಾಗಿ ಆ ಹುಡುಗಿ ಏನು ಮಾಡ್ತಾಳೆ ಅಂತಂದ್ರೆ ತನ್ನ ತವ್ರ ಮನೆಗೆ ಹೋಗ್ತಾಳೆ. ತನ್ನ ತವ್ರ ಮನೆಯಲ್ಲೇ ಇರ್ತಾಳೆ. ತವ್ರ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಅವರವರಿಗೆ ಏನೇನು ಜಗಳ ಆಯಿತು ಏನಾಯಿತು ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಈಗ ಆಗಿರೋದು ಏನು ಅಂತಂದರೆ ಆ ಸೂರಜ್ ಗಂಡಸೇ ಅಲ್ಲ, ಅವನಿಗೆ ಗಂಡಸ್ತಾನೇ ಇಲ್ಲ, ನಮ್ಮ ಹುಡುಗಿನ ಅವನು ಮುಟ್ಟಲೇ ಇಲ್ಲ, ಯಾವಾಗಲೂ ನಿರಂತರವಾಗಿ ಕಿರುಕುಳ ಕೊಡ್ತಿದ್ದ, ಹಾಗೆ ಹಿಂಗೆ ಅಂತ ಏನು ಅವನ ಮೇಲೆ ಅಲಿಗೇಷನ್ ಮಾಡ್ತಲ್ಲ ಈ ಜಾನ್ವಿ ಕುಟುಂಬ. ಈ ಜಾನ್ವಿ ಕುಟುಂಬದವರ ಮೇಲೇ ಈ ಸೂರಜ್ ಕುಟುಂಬದವರು FIR ಹಾಕಿದ್ದಾರೆ ಈಗ ಅವರೇ. ಯಾಕೆ ಅಂತಂದರೆ ಅವನು ಹನಿಮೂನಿಂದ ಅವಳನ್ನು ಅರ್ಧಕ್ಕೆ ಕರ್ಕೊಂಬರೋಕ್ಕೆ ಕಾರಣ ಏನು ಅಂತಂದರೆ ಅವಳಿಗೆ ಬೇರೆ ಹುಡುಗನ ಜೊತೆ ಪ್ರೀತಿ ಇತ್ತು, ಬೇರೆ ಹುಡುಗನ ಜೊತೆ ಅವಳು ಲವ್ವಲ್ಲಿದ್ಲು. ಇಷ್ಟ ಇಲ್ಲ ಅಂತ ಗೊತ್ತಿದ್ರೂ ಫೋರ್ಸ್ಫುಲ್ ಆಗಿ ಮದುವೆ ಮಾಡಿ ನಮ್ಮ ಹುಡುಗನ ಜೀವನೂ ಬಲಿ ತೊಗೊಂಡ್ರಿ ಅಂತ ಹೇಳಿ ಸೂರಜ್ನ ಕುಟುಂಬದವರು ಈಗ ಗಾನ್ವಿ ಕುಟುಂಬದವ್ರ ಮೇಲೆ FIR ದಾಖಲು ಮಾಡಿದ್ದಾರೆ. ಪೊಲೀಸರು FIR ದಾಖಲು ಮಾಡ್ಕೊಂಡು ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಯಾರ ಜೀವನ ಅದ್ಭುತವಾಗಿ ರೂಪುಗೊಳ್ತಿಲ್ಲಿ, ಆ ಹುಡುಗನ ಜೀವನ ರೂಪುಗೊಳ್ತಾ, ಆ ಹುಡುಗಿ ಜೀವನ ರೂಪುಗೊಳ್ತಾ, ಅಟ್ಲೀಸ್ಟ್ ಅವರಿಬ್ಬರು ಬದುಕುಳಿದಿದ್ದಾರೆ. ಈಗ ಅವಳೂ ವಿಷ ತೊಗೊಂಡು ಸತ್ಲು, ಅವನೂ ವಿಷ ತೊಗೊಂಡು ಸತ್ತ, ಅವನ ತಾಯಿನೂ ಸೂರಜನ ತಾಯಿನೂ ವಿಷ ತೊಗೊಂಡು ಸಾಯೋದಕ್ಕಂತ ಹೇಳಿ ಪ್ರಯತ್ನ ಪಟ್ಲು. ಏನು ಗನಂಧಾರಿ ಕೆಲಸ ಮಾಡಿದ್ರಿ. ಆ ಹುಡುಗಿ ಚಿಕ್ಕಪ್ಪ ಹೇಳ್ತಾ ಇದ್ದ, 2 ಸೆಟ್ಟು ಒಡವೆ ಕೊಟ್ಟು ಕಳಿಸಿದ್ವಿ ಸರ್, ನಾವು 2 ಸೆಟ್ಟು ಒಡವೆ ಕೊಟ್ಟು ಕಳಿಸಿದ್ದೀವಿ, ಇನ್ನಾದರೂ ನಮಗೆ ಬೇಕು 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 ಅಂತ ಇದ್ದ ಅವನು ಅಂತ ಆರೋಪ ಮಾಡ್ತಾರೆ. ಯಾವುದು ಸತ್ಯವೋ ಯಾವುದು ಸುಳ್ಳು. ಈ ಆತ್ಮಹತ್ಯೆ ಕೊಲೆ ಪ್ರಕರಣಗಳು ಇದೆಲ್ಲ ಹೆಂಗೆ ಅಂತಂದರೆ, ಇದು ಬೆಳಕಿಗೆ ಬಂದು ಮೊದಲನೇ ದಿನ ಅದರ ಚಿತ್ರಣ ಬೇರೆ ಇರುತ್ತೆ, 2ನೇ ದಿನಕ್ಕೆ ಸ್ವಲ್ಪ ಬದಲಾಗುತ್ತೆ, 3ನೇ ದಿನಕ್ಕೆ ಬದಲಾಗುತ್ತೆ, 4ನೇ ದಿನಕ್ಕೆ ಮತ್ತೊಂದೇನೋ ಡೆವಲಪ್ಮೆಂಟ್ ತಗೊಳುತ್ತೆ. ದಿನಗಳು ಉರುಳ್ತಾ ಇದ್ದ ಹಾಗೆ ಎಕ್ಸಾಕ್ಟ್ ರೀಸನ್ ಅನ್ನೋದು ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಡೇ 1 ಗಾನ್ವಿಯ ಆತ್ಮಹತ್ಯೆ ಆಗಿದೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾದಾಗ ಎಲ್ಲರ ಕಣ್ಣಲ್ಲೂ ಕೂಡ ಸೂರಜ್ ಒಬ್ಬ ಕ್ರೂರಿ, ಏನಪ್ಪ ವರದಕ್ಷಿಣೆ ಆಸೆಗೆ, ದುಡ್ಡಿನ ಆಸೆಗೆ, ಒಡವೆ ಆಸೆಗೆ, ಬಂಗಾರದ ಆಸೆಗೆ ಅಂತ ಬಂಗಾರದಂಥ ಹುಡುಗಿ ಜೀವನ ಹಾಳು ಮಾಡಿಬಿಟ್ನಲ್ಲ ಅಂತ ಶಾಪ ಹಾಕ್ದವ್ರು ಅದು ಎಷ್ಟು ಜನ ಇದ್ದಾರೋ ಏನು. ಆದರೆ ಇವತ್ತು ನೋಡಿ 24ನೇ ತಾರೀಕು ಆತ್ಮಹತ್ಯೆ ಮಾಡ್ಕೊಂಡದ್ದು, 4 ದಿನ ಆಗೋಯ್ತು. ಇವತ್ತಿಗೆ ಕಂಪ್ಲೀಟಾಗಿ ಹೊಸ ಟ್ವಿಸ್ಟೇ ಸಿಕ್ಬಿಟ್ಟಿದೆ ಈ ಕೇಸಲ್ಲಿ. ಅವಳಿಗೆ ಲವ್ ಸ್ಟೋರಿ ಇತ್ತಂತೆ, ಅವಳು ಲವ್ ಮಾಡ್ತಿದ್ದಂತೆ, ಆ ಕಾರಣಕ್ಕೆ ಅವನು ಹನಿಮೂನ್ ಬಿಡಿಸಿ ಕರ್ಕೊಂಬಂದ ಅಂತ. ಈ ಯಾರು ಒಳ್ಳೆಯವರು, ಗಾನ್ವಿ ಒಳ್ಳೆಯವಳ ಅಥವಾ ಸೂರಜ್ ಒಳ್ಳೆಯವನ, ಅಥವಾ ಗಾನ್ವಿ ಕೆಟ್ಟವಳ ಸೂರಜ್ ಕೆಟ್ಟವನ? ನಿರ್ಣಯಕ್ಕೆ ಬರಬೇಕಾಗಿದೆ. ನಿರ್ಣಯಕ್ಕೆ ಬರಬೇಕು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡಬೇಕು. ತನಿಖೆಯನ್ನು ಈಗಾಗಲೇ ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ. ಯಾಕೆ ಅಂತಂದರೆ FIR ದಾಖಲೆ ಮಾಡಿದ್ದಾರೆ ಅವರು ಕುಟುಂಬಸ್ಥರ ಮೇಲೆ. ಈ ಕುಟುಂಬಸ್ಥರು, ಸೂರಜ್ ಕುಟುಂಬಸ್ಥರು ಈಗಾಗಲೇ ರಿಟರ್ನ್ FIR ದಾಖಲೆ ಮಾಡಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ನಮ್ಮ ಹುಡುಗನ ಜೀವ ಹೋಗೋದಕ್ಕೆ ಕಾರಣವೇ ಆ ಹುಡುಗಿಯ ಕುಟುಂಬಸ್ಥರು. ಎಲ್ಲ ಗೊತ್ತಿದ್ದರೂ ಕೂಡ ಭಾಳ ಫೋರ್ಸ್ಫುಲ್ಲಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ FIR ದಾಖಲಾಗಿದೆ. ಪೊಲೀಸರು ತನಿಖೆ ಮಾಡಿ ಏನು ವರದಿಯನ್ನು ಕೊಡ್ತಾರೆ, ಮುಂದೆ ಈ ಕೇಸು, ಈ ಆತ್ಮಹತ್ಯೆ ಕೇಸು ಅದು ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ TV. ನಮಸ್ಕಾರ.